ನಟ ಚೇತನ್ ಮಧ್ಯೆ ವಾಕ್ ಸಮರ. ವಾಟಾಳ್ ಎಂಟ್ರಿ. ಸಾರಾ ಗೋವಿಂದು ಪರ ನಿಂತ ವಾಟಾಳ್ ನಾಗರಾಜ್. ಸಾರಾ ಗೋವಿಂದು ವಿರುದ್ಧ ದೂರು ನೀಡಿದ್ದ ನಟ ಚೇತನ್ ಅರ್ಜಿ ಕೊಟ್ಟ ತಕ್ಷಣ ಇದೀಗ ಎಫ್ಐಆರ್ ಹಾಕಿದ್ರಾ ಎಂದು ವಾಟಾಳ್ ಕಿಡಿಯನ್ನ ಕಾರ್ತಾ ಇದ್ದಾರೆ. ಈಗಾಗಲೇ ಸಾರಾ ಗೋವಿಂದು ಮತ್ತು ವಾಟಾಳ್ ನಾಗರಾಜ್ ವಿಚಾರಕ್ಕೆ ಸಂಬಂಧಪಟ್ಟ ಅಂದ್ರೆ ನಟ ಚೇತನ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಹಗ್ಗ ಜಗ್ಗಾಟಗಳು ನಡೀತಾ ಇರುವಂಥದ್ದು. ಯಾಕಂದ್ರೆ ಈಗ ಡಾಕ್ಟರ್ ರಾಜ್ಕುಮಾರ್ ಅವರ ಸಮಾಧಿ ಕುರಿತಾಗಿ ಹೇಳಿದಂಥ ಒಂದು ಮಾತು, ಯಾಕೆ ಅಷ್ಟು ಮಟ್ಟಿಗೆ 2.5 ಎಕರೆಯನ್ನ ಕೊಡಬೇಕಿತ್ತು ಡಾಕ್ಟರ್ ರಾಜ್ಕುಮಾರ್ ಅವರ ಸಮಾಧಿಗೆ ಅನ್ನುವಂಥ ಒಂದು ಮಾತನ್ನ ಏನು ನಟ ಚೇತನ್ ಹೇಳ್ತಾರೆ. ಇದಕ್ಕೆ ಹಲವಾರು ವಿರೋಧವನ್ನ ವ್ಯಕ್ತವಾಗುತ್ತೆ. ಅದರಲ್ಲೂ ಸಾರಾ ಗೋವಿಂದ್ ಅವರು ಸಹಿತ ನಟ ಚೇತನ್ ವಿರುದ್ಧ ಮಾತನಾಡ್ತಾರೆ. ಈ ರೀತಿಯಾಗಿ ಹೇಳಿಕೆ ಕೊಡುವಂಥದ್ದು, ರಾಜ್ಕುಮಾರ್ ಅವರ ಬಗ್ಗೆ ಮಾತನಾಡುವಂಥದ್ದು ಇದು ಸರಿಯಲ್ಲ. ಈಗ ಸಾರಾ ಗೋವಿಂದು ಅವರ ಪರವಾಗಿ ವಾಟಾಳ್ ನಾಗರಾಜ್ ಧ್ವನಿಯನ್ನ ಎತ್ತಿರುವಂಥದ್ದು. ಸಾರಾ ಗೋವಿಂದು ವಿರುದ್ಧ ದೂರು ನೀಡಿದ್ದ ನಟ ಚೇತನ್ ಅರ್ಜಿ ಕೊಟ್ಟ ತಕ್ಷಣ ಎಫ್ಐಆರ್ ಹಾಕಿದ್ರಾ ಎಂದು ವಾಟಾಳ್ ಕಿಡಿಯನ್ನ ಕಾರ್ತಾ ಇದ್ದಾರೆ. ಹಾಗಾದ್ರೆ ಇದೀಗ ಚೇತನ್ ಸಹಿತ ಅಹಿಂಸಾ ಚೇತನ್ ಮಾತನಾಡಿದ್ದೇನು? ಹಾಗಾದ್ರೆ ಒಬ್ಬ ಮೇರು ನಟ, ಒಬ್ಬ ಖ್ಯಾತ ನಟ ಸಾರ್ವಭೌಮ ಡಾಕ್ಟರ್ ರಾಜ್ಕುಮಾರ್ ಅವರ ಬಗ್ಗೆ ಮಾತನಾಡಿದ್ದು ಸರಿನಾ? ಈಗ ಅದರಲ್ಲಿ ರಾಜಕೀಯ ಅನ್ನೋದು ಏನು ಬರುತ್ತೆ? ರಾಜಕೀಯವನ್ನ ಮುನ್ನೆಲೆಗೆ ಇಟ್ಕೊಂಡು ಅಲ್ಲಿ ಮಾತಾಡ್ತಾರೆ. ಅದರಲ್ಲೇ ರಾಜಕೀಯ ಅನ್ನೋದೇನಿದೆ ಅನ್ನುವಂಥ ವಿರೋಧಗಳು ವ್ಯಕ್ತ ಆಗುತ್ತೆ. ಹಲವಾರು ನಟ ನಟಿಯರು ಇದಕ್ಕೆ ವಿರೋಧವನ್ನ ವ್ಯಕ್ತಪಡಿಸ್ತಾರೆ. ಇನ್ನು ಮೇಲೆ ಇವತ್ತು ಸಾರಾ ಗೋವಿಂದರ ಬಗ್ಗೆ ಪೊಲೀಸ್ ಸ್ಟೇಷನ್ಗೆ ಹೋಗಿ ಅರ್ಜಿ ಕೊಟ್ಟು ಎಫ್ಐಆರ್ ಹಾಕಿದ್ದಾರೆ. ನಾನು ಪೊಲೀಸ್ನವ್ರನ್ನ ಕೇಳ್ತೀನಿ, ಅರ್ಜಿ ಕೊಟ್ಟ ತಕ್ಷಣ ಹೆಂಗೆ ನೀವು ಎಫ್ಐಆರ್ ಹಾಕಿದ್ರಿ? ಅರ್ಜಿ ಕೊಟ್ಟ ತಕ್ಷಣ ಯಾವ ಕಾರಣಕ್ಕೆ ಹಾಕಿದ್ರಿ? ನಿಮ್ಮನ್ನ ಮೊದಲು ಮನೆಗೆ ಕಳಿಸ್ಬೇಕು. ಅರ್ಜಿ ಕೊಟ್ಟ ಮೇಲೆ ಸಮಗ್ರವಾಗಿ ತನಿಖೆ ಮಾಡಬೇಕಾಗಿತ್ತು. ಏನು, ಯಾರು ಮಾತಾಡಿದ್ದಾರೆ, ಹೇಗೆ ಮಾತಾಡಿದ್ದಾರೆ, ಏನಿದ್ರಲ್ಲಿ ಗೋವಿಂದ್ ಅವರ ಪಾತ್ರ ಏನು ಅಂತ ಒಬ್ಬ ಪೊಲೀಸ್ ಕಾನ್ಸ್ಟೇಬಲ್ ಹೋಗಿ ಅವ್ರನ್ನ ನೀವು ಹೇಳಿದ್ರ ಏನು ಎತ್ತ ಅಂತ ಕೇಳಲಿಲ್ಲ. ಸಮಗ್ರವಾಗಿ ಗೋವಿಂದ್ ಅವ್ರನ್ನ ನೀವು ಕೇಳಿ ಆಮೇಲೆ ನೀವು ಎಫ್ಐಆರ್ ಹಾಕಬೇಕು. ಈ ಎಫ್ಐಆರ್ಗೆಲ್ಲ ನಾವು ಇದರಲ್ಲ, ನೂರಾರು ಸಾವಿರಾರು ಎಫ್ಐಆರ್ಗಳು ಹಾಕಿದ್ದಾರೆ, ಇದರಲ್ಲ. ಆದರೆ ಸ್ವಲ್ಪ ಅವಿವೇಕದ ಪರಮಾವಧಿ. ನಾವು ನಾಳೆ ಚುನಾವಣೆ ಬಿಟ್ಟು ನಾಳಿದ್ದು ಎಲ್ಲರೂ ಸೇರ್ತಾ ಇದ್ದೀವಿ, ಒಕ್ಕೂಟದವರೆಲ್ಲ ಸೇರ್ತೀವಿ. ಅಷ್ಟು ಸುಲಭವಾಗಿ ಇದನ್ನು ನಾವು ಬಿಡೋದಿಲ್ಲ. ನೀನಲ್ಲ, ನಿನ್ನ ಮೇಲೆ ನಮ್ಮ ನಿನ್ನ ಮೇಲೆ ನಮಗೆ ನೋಡಪ್ಪ ಚೇತನ್, ನಿನ್ನ ಮೇಲೆ ನಿನ್ನ ಬಗ್ಗೆ ನಾವು ಮಾತಾಡಿದ್ರೆ ನಮಗೆ ಅಗೌರವ ಆಗುತ್ತೆ. ಇವತ್ತು ಚೇತನ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಏನು ಡಾಕ್ಟರ್ ರಾಜ್ಕುಮಾರ್ ಅವರ ಸಮಾಧಿ ಕುರಿತಾಗಿ ಮಾತನಾಡಿದ್ದಾರೆ. ಎಷ್ಟು ಜಾಗವನ್ನು 2.5 ಎಕರೆ ಏನಕ್ಕೆ ಕೊಟ್ಟರು, ಅದು ಆಗಿನ ರಾಜಕೀಯ ಅನ್ನುವಂಥ ಒಂದಿಷ್ಟು ಮಾತುಗಳನ್ನು ಆಡಿರ್ತಾರೆ. ಇದ್ರ ಬಗ್ಗೆ ಹಲವಾರು ವಿರೋಧಗಳು ವ್ಯಕ್ತ ಆಗ್ತವೆ. ನಟ ನಟಿಯರು ಇದಕ್ಕೆ ವಿರೋಧವನ್ನು ವ್ಯಕ್ತಪಡಿಸ್ತಾರೆ. ಅದರಲ್ಲಿ ಸಾರಾ ಗೋವಿಂದು ಸಹಿತ ಮಾತನಾಡ್ತಾರೆ. ಅಂದರೆ ಈ ರೀತಿಯಾಗಿ ಹೇಳಿಕೆಯನ್ನು ಕೊಡ್ತಾರಲ್ಲ, ಇವ್ರನ್ನ ಈ ರೀತಿಯಾಗಿ ಹಗುರವಾಗಿ ಒಬ್ಬ ನಟನ ಬಗ್ಗೆ ಮಾತನಾಡುವಂಥದ್ದು, ಮೇರು ನಟ, ಅದರಲ್ಲೂ ಡಾಕ್ಟರ್ ರಾಜ್ಕುಮಾರ್ ಫ್ಯಾಮಿಲಿ ಬಗ್ಗೆ, ಅವರ ಒಂದು ಬಗ್ಗೆ ಮಾತನಾಡುವಂಥದ್ದು ಯಾರಿಗೂ ಕೂಡ ಅರ್ಹತೆ ಇಲ್ಲ, ಯೋಗ್ಯತೆ ಅನ್ನೋದು ಯಾರಿಗೂ ಇರಲ್ಲ. ಬಟ್ ಈ ರೀತಿಯಾಗಿ ನಾಲಿಗೆಯನ್ನು ಹರಿಬಿಡ್ತಾರೆ. ಇದು ಚೇತನ್ಗೆ ಒಂದು ರೀತಿಯಾಗಿ ಧಮಕಿ ಹಾಕಿದ್ದಾರೆ ಅನ್ನುವಂಥ ವಿಚಾರಕ್ಕೆ ಸಂಬಂಧಪಟ್ಟಂತೆ ಚೇತನ್ ಎಫ್ಐಆರ್ ಅನ್ನ ದಾಖಲು ಮಾಡಿದ್ದಾರೆ. ಅಂದರೆ ಕಂಪ್ಲೇಂಟ್ ಅನ್ನ ರೈಸ್ ಮಾಡಿರ್ತಾರೆ. ಇದಕ್ಕೆ ಪೊಲೀಸರು ಎಫ್ಐಆರ್ ಅನ್ನ ದಾಖಲು ಮಾಡ್ಕೊಂಡಿರುವಂಥದ್ದು. ಹೇಗೆ ಒಂದು ಕಂಪ್ಲೇಂಟ್ ಆದ ತಕ್ಷಣ ಎಫ್ಐಆರ್ ದಾಖಲು ಮಾಡ್ಕೊಳ್ತಾರೆ? ಅದ್ರ ಬಗ್ಗೆ ಯೋಚನೆ ತಿಳಿಬೇಕು, ಅದ್ರ ಬಗ್ಗೆ ತನಿಖೆ ಮಾಡಬೇಕು, ವಿಚಾರಣೆ ನಡೆಸಬೇಕು. ಸಾರಾ ಗೋವಿಂದ್ ಅವರ ಜೊತೆಗೆ ಇದ್ರ ಬಗ್ಗೆ ಮಾತನಾಡಬೇಕಾಗುತ್ತೆ. ಮೊದಲೇ ಬಾರಿಗೆ ಕರೆಸಿಬಿಟ್ಟು ಮೊದಲು ಏನು ಪ್ರೊಸೆಸ್ ಇರುತ್ತಲ್ಲ ವಿಚಾರಣೆ ಮಾಡುವಂಥದ್ದು, ಆ ವಿಚಾರಣೆಯನ್ನು ಮಾಡಬೇಕು. ಅದೆಲ್ಲ ಆಗದೇನೆ ದಿಢೀರಂತ ಎಫ್ಐಆರ್ ಹಾಕಿದ್ರೆ ಹೇಗೆ? ಇದ್ರ ಬಗ್ಗೆ ನಾವು ಮಾತನಾಡ್ತೀವಿ ಅಂತ ವಾಟಾಳ್ ನಾಗರಾಜ್ ಹೇಳಿರುವಂಥದ್ದು.